15,000 ಲಂಚ ಪಡೆಯುವಾಗಲೇ ಲಾಕ್ ಆದ ಅಧಿಕಾರಿ. ಗುತ್ತಿಗೆ ಸಿಬ್ಬಂದಿ ವೇತನ ನೀಡಲು ಲಂಚಕ್ಕೆ ಬೇಡಿಕೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕೆಂದು ಒಂದೆಡೆ ದೇಶ ಹೊರಟಿದೆ ಕಣ್ರಿ. ಆದ್ರೆ ಕೆಲವೊಂದು ಹುಳಗಳು ಭ್ರಷ್ಟಾಚಾರದಲ್ಲಿ ಬದುಕುತ್ತೇವೆ ಅಂತ ಹೊರಟಿವೆ. ಸದ್ಯ ಭ್ರಷ್ಟಾಚಾರ ಮಾಡೋಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಹಾಗೂ ಕಾರು ಚಾಲಕ ತಗಲಾಕಿಕೊಂಡಿದ್ದಾರೆ ನೋಡಿ. ಫೋಟೋದಲ್ಲಿ ಕಾಣ್ತಿರುವ ಮಹಿಳೆ ರಫೀಕಾ ಎ ಹುಲ್ಲೂರು ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಆದ್ರೆ ಹೆಚ್ಚಿನ ಹಣ ಸಂಪಾದನೆ ಆಸೆಗೆ ಬಿದ್ದು ಲೋಕ ಕೈಗೆ ಸಿಕ್ಕಾಕೊಂಡಿದ್ದಾಳೆ ನೋಡಿ. 30,000 ರೂಪಾಯಿ ಹಣಕ್ಕೆ ಬೇಡಿಕೆ, 2 ಕಂತುಗಳಲ್ಲಿ ನೀಡುವಂತೆ ಒತ್ತಾಯ. ಎಸ್, ಈ ಅಧಿಕಾರಿ ರಫೀಕಾ ಬರೋಬ್ಬರಿ ಗುತ್ತಿಗೆ ಸಿಬ್ಬಂದಿಗೆ ಹಣ ಬಿಡುಗಡೆ ಮಾಡೋದಕ್ಕೆ 30,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ಲು ಕಣ್ರಿ. ಅದರಲ್ಲೂ ಗುತ್ತಿಗೆ ಸಿಬ್ಬಂದಿ 2 ಕಂತುಗಳಲ್ಲಿ ಹಣ ನೀಡಬೇಕಾಗಿತ್ತು. 1ನೇ ಕಂತಿನಲ್ಲಿ 15,000 ಹಾಗೂ 2ನೇ ಕಂತಲ್ಲಿ 15,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ಲು. ಗುತ್ತಿಗೆ ನೌಕರರಿಂದ ನೇರವಾಗಿ ಹಣ ಪಡೆಯುತ್ತಿರಲಿಲ್ಲ. ಬದಲಿಗೆ ಇವರ ಕಾರು ಚಾಲಕ ಮೌಲಾನ ಹಣದ ಡೀಲ್ ಮಾಡ್ತಿದ್ದ ನೋಡಿ. ಹೀಗೆ ಹಣ ಪಡೆಯಬೇಕಾದ್ರೆ ಲೋಕಾಯುಕ್ತ ಡಿಎಸ್ಪಿ ಲೋಕೇಶ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸಿಪಿಐ ಪರಮೇಶ್ ಹಾಗೂ ಪಿಎಸ್ಐ ತೇಲಿ ಸೇರಿದಂತೆ 6 ಜನ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಈ ಭ್ರಷ್ಟ ಅಧಿಕಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಅಧಿಕಾರಿಯ ವಿಚಾರಣೆ ನಡೆಯುತ್ತಿದೆ. ಇದೇ ಮೊದಲ ಬಾರಿನ ಅಥವಾ ಈ ಹಿಂದೆಯೂ ಎಷ್ಟು ಜನರಿಂದ ಹಣ ಪಡೆದಿದ್ದಾರೆ, ಎಷ್ಟು ವರ್ಷದಿಂದ ಹಣವನ್ನ ಪಡಿತಾ ಇದ್ರು, ಈ ಎಲ್ಲದರ ತನಿಖೆ ನಡೆಯಬೇಕಾಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಇಂಥ ಭ್ರಷ್ಟ ಅಧಿಕಾರಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಸರ್ಕಾರಿ ಸಂಬಳದ ಜೊತೆಗೆ ಈ ಗಿಂಬಳಕ್ಕೂ ಆಸೆ ಪಡುವ ಅಧಿಕಾರಿಗಳಿಗೆ ಧಿಕ್ಕಾರವಿರ್ಲಿ. ಬಿಗ್ ಟಿವಿ ಕರ್ನಾಟಕ, ಗದಗ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.